ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ವಿಂಧ್ಯಾ ರಾವ್ ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಹೌದು, ಸೊ ತುಂಬಾ ಮಕ್ಕಳಿಗೆ ಅಂದರೆ ಎಕ್ಸ್ಪೆಷಲಿ KCET 2024 ಆಸ್ಪಿರೆಂಟ್ಸ್ ಏನಿದ್ದಾರೆ ಅವರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ನಾನು ಎಷ್ಟು ಸ್ಕೋರ್ ಮಾಡಬೇಕು KCET ಅಲ್ಲಿ, which score is considered as good score, yava rank, which rank is been considered as a good rank to enter into so called good colleges anta. So ಅದಕ್ಕೆ ನಾನು ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಇಯರ್ನ ಕೆಲವು ಡಾಟಾವನ್ನು ಯೂಸ್ ಮಾಡಿಕೊಂಡು ಯಾವುದು ನಿಮ್ಮ ಯಾವುದು KCETಯ ಗುಡ್ ಸ್ಕೋರ್ ಅಥವಾ ರ್ಯಾಂಕ್ ಅಂತ ಇವತ್ತು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಇಸ್ ದ ಗುಡ್ ಸ್ಕೋರ್ ಅಂಡ್ ರ್ಯಾಂಕ್ ಫಾರ್ KCET 2024? ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಮಕ್ಕಳೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಫಸ್ಟಿಗೆ ಕೆಲವು ಡಾಟಾವನ್ನು ತೋರಿಸ್ತೇನೆ. ಸೊ ದಟ್ ಈಸ್ ಅಬೌಟ್ ಕಾಂಪಿಟೇಷನ್. ಓಕೆ, ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ರ್ಯಾಂಕಲ್ಲಿ ತುಂಬ ಚೇಂಜಸ್ ಕಾಣುವಂಥದ್ದು. ಸೊ KCET 2020 ನೋಡಿ, KCET 2020 ನೋಡಿ ಎಷ್ಟು ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಅಂತ KCET ಎಕ್ಸಾಮಿಗೆ. 1,75,000. ನೆಕ್ಸ್ಟ್ ಇಯರ್ ಅಂದರೆ KCET 2021 ನೀವು ನೋಡಿದ್ರೆ ಅಪಿಯರ್ ಆದಂತಹ ಮಕ್ಕಳ ನಂಬರ್ ನೋಡಿ 1,83,000 ಸಮಥಿಂಗ್. ಅಂದರೆ ಎಷ್ಟು ಡಿಫ್ರೆನ್ಸ್ ಆಯಿತು? ಅಪ್ರಾಕ್ಸಿಮೇಟ್ಲಿ 10 ಅರೌಂಡ್ 10. ಓಕೆ, ನಂತರ KCET 2022 ಅಲ್ಲಿ ನೋಡಿ ಎಷ್ಟು ಮಕ್ಕಳು ಕೊಟ್ಟಿದ್ದಾರೆ ಅಂತ, ಅಪಿಯರ್ ಆಗಿದ್ದಾರೆ KCET ಎಕ್ಸಾಮಿಗೆ ಅಂತ. 2 ಲಕ್ಷ ಅಲ್ವಾ? ಅಂದರೆ ಜಸ್ಟ್ 10-20,000 ಡಿಫ್ರೆನ್ಸ್ ನಾವು ಕಾಣುವಂಥದ್ದು ವರ್ಷ ಹೋಗ್ತಾ ಇದ್ದ ಹಾಗೆ. ಅಂದರೆ 10,000 20,000 ಮಕ್ಕಳು ಆ್ಯಡ್ ಆಗ್ತಾ ಇರುವಂಥದ್ದು ಪ್ರತಿ ವರ್ಷ ಹೋಗ್ತಾ ಇದ್ದ ಹಾಗೆ. 2023 KCET ಎಕ್ಸಾಮಲ್ಲಿ ನೋಡಿ 2,44,000. ಇಲ್ಲಿ 2,00,000 ಎಷ್ಟು 10,000 ಮಕ್ಕಳು. ಇಲ್ಲಿ ತುಂಬ ಜಾಸ್ತಿ ಮಕ್ಕಳು ಆ್ಯಡ್ ಆಗಿದ್ದಾರೆ ಅಲ್ವಾ? ಸೊ ವಾಟ್ ವಿ ಕ್ಯಾನ್ ಸಿ ದ ಡಿಫ್ರೆನ್ಸಸ್ ಇನ್ ಥೌಸಂಡ್ಸ್. ಓಕೆ, 10, 20, 30,000 ಮಕ್ಕಳು ಆ್ಯಡ್ ಆಗ್ತಾ ಇರುವಂಥದ್ದು ಅಲ್ವಾ, ಪ್ರತಿ ವರ್ಷ ಹೋಗ್ತಾ ಇದ್ದ ಹಾಗೆ. ಸೊ ಇದೇ ಥರ ಕಾಂಪಿಟೇಷನ್ ರ್ಯಾಂಕಲ್ಲಿ ಅಥವಾ ನಾವು KCET ರ್ಯಾಂಕ್ ಮತ್ತು ಸ್ಕೋರನ್ನು ಕಂಪೇರ್ ಮಾಡಿದಾಗ ನಾವು ನೋಡುವಂಥದ್ದು. ಓಕೆ, ಸೊ KCET 2022 ನಾವೇನು ನೋಡಬೇಕಿಲ್ಲಿ ಅಂದರೆ ಇದು. ಓಕೆ, ಅಪ್ರಾಕ್ಸಿಮೇಟ್ಲಿ ಈಗ ಗುಡ್ ರ್ಯಾಂಕ್ ಅಂತ ಕನ್ಸಿಡರ್ ಆಗುವಂಥದ್ದು ಯಾವುದು? ಡೆಫಿನೆಟ್ಲಿ ಅಂಡರ್ 100. ಓಕೆ, ಇದು ಸಹ ಎಲ್ಲ ಗುಡ್ ರ್ಯಾಂಕ್ ಇದೆಲ್ಲ. ಅಂದರೆ ಸಾಧಾರಣ ಕಾಲೇಜ್ ಸಿಗುತ್ತೆ ಇಲ್ಲಿ. ಇದರಲ್ಲಿ ತುಂಬ ಒಳ್ಳೆ ಕಾಲೇಜಸ್ ಸಿಗುವಂಥದ್ದು, ಒಳ್ಳೆ ಪ್ಯಾಕೇಜ್ ಕೊಡುವಂತಹ ಕಾಲೇಜಸ್ ಸಿಗುವಂಥದ್ದು. ಫೈನ್. ಸೊ 1 to 100 ರ್ಯಾಂಕ್ ಅಂದರೆ 100 ರ್ಯಾಂಕ್ ಎಲ್ಲಿ ನಿಂತಿದೆ ಅಂದರೆ 148 ಔಟ್ ಆಫ್ 180 ಸ್ಕೋರ್ ಅಲ್ಲಿ ನಿಂತಿದೆ. ಓಕೆ, ಅದೇ ಥರ ನೀವಿಲ್ಲಿ 500 ನೋಡಿದ್ರೆ 500 ರ್ಯಾಂಕ್ ನೋಡಿದ್ರೆ 115 ಅಲ್ಲಿ ನಿಂತಿದೆ. ಅಂದರೆ ಸಾಧಾರಣ ಗುಡ್ ಸ್ಕೋರ್ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ಬೋದು ಅಂದರೆ ನೋಡಿ 3,000 ಇಲ್ಲಿ 100 ಅಲ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ 100 ಇಸ್ ಲೈಕ್ ಅ ಗುಡ್ ಸ್ಕೋರ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಓಕೆ, ಪುನಃ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು KCET 2022 ಅಲ್ಲಿ. KCET 2023 ಅಂದರೆ ಜಸ್ಟ್ ಲಾಸ್ಟ್ ಇಯರಲ್ಲಿ ನೋಡಿ ಏನಾಗಿದೆ ಅಂತ. ಈ 100 ರ್ಯಾಂಕ್ ಏನಿದೆ, ದಿಸ್ ಹ್ಯಾಸ್ ಗಾನ್ ಅಪ್ ಟು 152. ಅಂದರೆ ಸ್ಕೋರ್ ಸ್ವಲ್ಪ ಜಾಸ್ತಿ ಬರಬೇಕು, ಇನ್ನೂ ಒಳ್ಳೆ ಸ್ಕೋರ್ ಬರಬೇಕು ಟು ಗೆಟ್ 152 ಔಟ್ ಆಫ್ 180 ಟು ಗೆಟ್ 100 ರ್ಯಾಂಕ್ ಅಲ್ವಾ? ಯಾಕಂದರೆ 1,000 ನಾವು ಸಮ್ 10,000, 20, 30,000 ನಾವು ಡಿಫರೆನ್ಸಸ್ ಆ್ಯಡ್ ಆಫ್ ಸ್ಟೂಡೆಂಟ್ಸನ್ನು ನೋಡುವಾಗ ತುಂಬ ಜಾಸ್ತಿ ಡಿಫರೆನ್ಸನ್ನು ನೋಡೋದಿಲ್ಲ. ಆದರೆ ಲಾಸ್ಟ್ ಟೈಮ್ KCET 2022 ಅಲ್ಲಿ 148 ಔಟ್ ಆಫ್ 180ಗೆ 100 ರ್ಯಾಂಕ್ ಇತ್ತು. ಲಾಸ್ಟ್ ಇಯರ್ 152ಗೆ
2022 ಅಲ್ಲಿ 148ಗೆ 100 ರ್ಯಾಂಕ್ ಇತ್ತು, 152ಗೆ 100 ರ್ಯಾಂಕ್ ನಿಂತಿದೆ ಈ ಸಲ. ಅಂದರೆ ಸ್ಕೋರ್ ಒಂದು 4-5 ಮಾರ್ಕ್ಸಲ್ಲಿ ಏನು ಚೇಂಜಸ್ ಆದಾಗ ರ್ಯಾಂಕ್ ನಾವು ಚೇಂಜಸ್ ನೋಡುವಂಥದ್ದು, ಅಂದರೆ ವರ್ಷ ಹೋಗ್ತಾ ಇದ್ದ ಹಾಗೆ ಅಲ್ವಾ. ಅಂದರೆ ನೀಟ್ ಅಥವಾ JEಯಲ್ಲಿ ನೋಡುವಂತಹ ದೊಡ್ಡ ಡಿಫ್ರೆನ್ಸ್ ನಾವು ಇಲ್ಲಿ ನೋಡೋದಿಲ್ಲ. JEE ನೀಟಿದ ಬಗ್ಗೆನೂ ನಾನು ವಿಡಿಯೋ ಮಾಡ್ಲಿಕ್ಕಿದ್ದೀನಿ ಆ್ಯಕ್ಚುಲಿ. ರ್ಯಾಂಕ್ ಮತ್ತು ಸ್ಕೋರ್ ಹೇಗೆ ಪ್ರತಿ ವರ್ಷ ಹೋಗ್ತಾ ಇದ್ದ ಹಾಗೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಚೇಂಜ್ ಆಗ್ತಿರ್ತದೆ, ಸೇಫ್ ಸ್ಕೋರ್ ಯಾವುದು ಅಂತ ಹೇಳ್ತೀನಿ. ಆದರೆ ಈ ಸಲ ನಾವು KCET 2024 ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ಅಪ್ರಾಕ್ಸಿಮೇಟ್ಲಿ ನೋಡಿ, ಲಾಸ್ಟ್ ಇಯರ್ ಏನಾಗಿದೆ 2022 ಅಲ್ಲಿ ನಾವು 148 ರ್ಯಾಂಕಲ್ಲಿ 100 ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಗಿತ್ತು. ಆ್ಯಕ್ಚುಲಿ 2023 152 100 ರ್ಯಾಂಕ್ ನಿಂತಿದೆ. ಈ ವರ್ಷ ಮೇ ಬಿ ಡೆಫಿನೆಟ್ಲಿ 100 ರ್ಯಾಂಕ್ ಬೇಕಾದರೆ ನಿಮಗೆ 152 ಪ್ಲಸ್ಸೇ ಇರಬೇಕು. ಅಂದರೆ ಅಪ್ರಾಕ್ಸಿಮೇಟ್ಲಿ 156 ಪ್ಲಸ್ ಸ್ಕೋರ್ ಇರಬೇಕಾಗ್ತದೆ 100 ರ್ಯಾಂಕ್ ಬೇಕಾದರೆ. ಓಕೆ, ಆ್ಯಂಡ್ ಬಿಲೋ ದ್ಯಾಟ್ ಯು ಕ್ಯಾನ್ ಮೇಕ್ ಔಟ್ ಎಷ್ಟಿರ್ಬೋದು ಅಂತ. ಸೊ ಯಾವುದಪ್ಪ ಗುಡ್ ಸ್ಕೋರ್ ಅಥವಾ ಗುಡ್ ರ್ಯಾಂಕ್, ಅದರ ಬಗ್ಗೆ ಸಹ ಡಿಸ್ಕಸ್ ಮಾಡುವ. ಸೊ ವೆರಿ ಗುಡ್ ರ್ಯಾಂಕ್ ಅಂದರೆ ಟು ಗೆಟ್ ಅ ವೆರಿ ಗುಡ್ ಪ್ಯಾಕೇಜ್. ವೆರಿ ಗುಡ್ ಪ್ಯಾಕೇಜ್ ಅಂದರೆ ಕೆಲವು ಲೈಕ್ ಸ್ಟಾರ್ಟಿಂಗಲ್ಲೇ ಲ್ಯಾಕ್ಸ್ ಪರ್ ಮಂತ್, ಸಮ್ ಲ್ಯಾಕ್ಸ್ ಪರ್ ಮಂತ್ ಸಿಗುವಂತಹ ಪ್ಯಾಕೇಜ್ ಏನಿದೆ, ಸೊ ದ್ಯಾಟ್ ಅಂತಹ ಕಾಲೇಜಿಗೆ ಹೋಗಬೇಕಾದ್ರೆ ವೆರಿ ಗುಡ್ ರ್ಯಾಂಕ್ ಬೇಕು. ಓಕೆ, ಸೊ ವೆರಿ ಗುಡ್ ರ್ಯಾಂಕ್ ಆ್ಯಕ್ಚುಲಿ ಉಲ್ಟಾಗಿದೆ. ಹಾಂ, ವೆರಿ ಗುಡ್ ರ್ಯಾಂಕ್ ಇಸ್ ಬಿನ್ ಕನ್ಸಿಡರ್ಡ್ 1 to 5,000, ಅಂದರೆ ಅಂಡರ್ 5,000 ಅಂತೂ ಇರಲೇಬೇಕು. ಓಕೆ, ಅಥವಾ ಗುಡ್ ರ್ಯಾಂಕ್ ಯಾವುದಂದರೆ 5,000 to 20,000. 20,000ಗಿಂತ ಆಚೆ ಇಟ್ಸ್ ನಾಟ್ ಅ ಗುಡ್ ರ್ಯಾಂಕ್. ಆ್ಯಕ್ಚುಲಿ ಇಲ್ಲಿ ಆವರೇಜ್ ರ್ಯಾಂಕ್, ಲೋ ರ್ಯಾಂಕ್ ಅಂತ ಕೊಟ್ಟಿದ್ರು. 20,000ಗಿಂತ ನಂತರದ ರ್ಯಾಂಕ್ ಏನಿದೆ, ಸೊ ನಾಟ್ ಲೈಕ್ ಅ ವೆರಿ ಗುಡ್ ರ್ಯಾಂಕ್, ಬಟ್ 20s ಏನು ರ್ಯಾಂಕ್ ಬರ್ತದೆ ದ್ಯಾಟ್ ಇಸ್ ಸ್ಟಿಲ್ ಫೈನ್. ನಂತರ ಏನು ಬರ್ತದೆ ದ್ಯಾಟ್ ಇಸ್ ನಾಟ್ ಅ ಗುಡ್. ಓಕೆ, ಸೊ ವೆರಿ ಗುಡ್ ರ್ಯಾಂಕ್, ಐ ರಿಪೀಟ್, ಎಷ್ಟು ಬರಬೇಕು? ಅಂಡರ್ 5,000. ಓಕೆ, ಗುಡ್ ರ್ಯಾಂಕ್ ಇಸ್ ಅಂಡರ್ ಏನು 20,000ಗಿಂತ ಕಮ್ಮಿ ಇರಬೇಕಾಗ್ತದೆ. 20,000ಅಲ್ಲಿ ಅಂದರೆ 23,000, 24,000 ಇಟ್ ಇಸ್ ಕನ್ಸಿಡರ್ಡ್ as ಲೈಕ್ ಫೈನ್, ಏನೋ ಪರವಾಗಿಲ್ಲ ದ ಕಾಲೇಜ್ ಸಿಗುವಂಥದ್ದು. ಸೊ ದ್ಯಾಟ್ ಈಸ್ ಅಬೌಟ್ ರ್ಯಾಂಕ್. ಗುಡ್ ಸ್ಕೋರ್ ಯಾವುದು? ಗುಡ್ ಸ್ಕೋರ್ ಯಾವುದು ಅಂದರೆ 160 ಪ್ಲಸ್ ಔಟ್ ಆಫ್ 180. ವೆರಿ ಗುಡ್ ಸ್ಕೋರ್ ಯಾವುದಂದರೆ 160 ಪ್ಲಸ್ ಬರುವಂಥದ್ದು. ಓಕೆ, 160 ಪ್ಲಸ್ ಬಂದರೆ ಅಂಡರ್ 100th ರ್ಯಾಂಕ್. ಓಕೆ, 120 ಪ್ಲಸ್ ಇಸ್ ಆಲ್ಸೋ ಗುಡ್ ರ್ಯಾಂಕ್. ಸೊ ಕಮ್ಮಿ ಅಂದರೆ 70 ಪ್ಲಸ್ ರ್ಯಾಂಕ್ ಬರಬೇಕಾಗ್ತದೆ. ನಂತರದ್ದು ಇಟ್ಸ್ ನಾಟ್ ಅ ವೆರಿ ಗುಡ್ ರ್ಯಾಂಕ್, ವೆರಿ ಗುಡ್ ಸ್ಕೋರ್. ಓಕೆ, ಐ ರಿಪೀಟ್, ವೆರಿ ಗುಡ್ ಸ್ಕೋರ್ ಯಾವುದಂದರೆ 160 ಪ್ಲಸ್ ಔಟ್ ಆಫ್ 180 ಟು ಗೆಟ್ ಅಂಡರ್ 100 ರ್ಯಾಂಕ್. ನಂತರ 120 ಪ್ಲಸ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಲೈಕ್ ಓಕೆ ಗುಡ್ ರ್ಯಾಂಕ್ ಓನ್ಲಿ. ಮಿನಿಮಮ್ ಅಂದರೆ ಎಷ್ಟು ಬರಬೇಕು, ಎಷ್ಟು ಸ್ಕೋರ್ ಬರಬೇಕು? 70 ಪ್ಲಸ್ ಸ್ಕೋರ್. ನಾನು ರ್ಯಾಂಕ್ ಅಂತ ತಪ್ಪಿ ಹೇಳಿದ್ರೆ ಕ್ಷಮಿಸಿ. ಸೊ 70 ಪ್ಲಸ್ ಸ್ಕೋರ್ ಬರಲೇಬೇಕಾಗ್ತದೆ ಸ್ವಲ್ಪ ಒಳ್ಳೆ ಕಾಲೇಜ್ ಸಿಗಬೇಕಾದ್ರೆ. ನಂತರದ ಕಾಲೇಜ್, ನಂತರದ ಸ್ಕೋರ್ ಏನಿರ್ತದೆ ಇಟ್ಸ್ ನಾಟ್ ಅ ಗುಡ್ ಸ್ಕೋರ್. ಓಕೆ, ಸೊ ವೆರಿ ಗುಡ್ ಸ್ಕೋರ್, ಗುಡ್ ಸ್ಕೋರ್, ಸ್ಕೋರ್, ಸ್ಕೋರ್. ಓಕೆ, ಸೊ ಐ ಹೋಪ್ ನಿಮಗೆ ಗೊತ್ತಾಯಿತು ಯಾವುದು ಗುಡ್ ಸ್ಕೋರ್, ವೆರಿ ಗುಡ್ ಸ್ಕೋರ್, ಯಾವುದು ಗುಡ್ ರ್ಯಾಂಕ್, ನಾಟ್ ವೆರಿ ಗುಡ್ ರ್ಯಾಂಕ್. ಮತ್ತು ಕಾಂಪಿಟಿಷನ್ ಹೇಗೆ ಜಾಸ್ತಿ ಆಗ್ತಿದೆ ವರ್ಷ ಹೋಗ್ತಾ ಇದ್ದ ಹಾಗೆ. ಇಟ್ ಇಸ್ ಇನ್ ಸಮ್ 10,000s, 10, 20, 30,000 ಥರ ಮಕ್ಕಳು ಆ್ಯಡ್ ಆಗ್ತಾ ಹೋಗ್ತಾ ಇರ್ತಾರೆ ಪ್ರತಿ ವರ್ಷ. ಸೊ ಅದೇ ಥರ ನೀವು ಸಹ ನಿಮ್ಮನ್ನು ಅಪ್ಗ್ರೇಡ್ ಅಂದರೆ ಜಾಸ್ತಿ ಸ್ಟಡಿ ಮಾಡ್ತಾ ಇರಬೇಕಾಗ್ತದೆ. ಯಾಕಂದರೆ ವರ್ಷ ಹೋಗ್ತಾ ಇದ್ದ ಹಾಗೆ ಈ ಗುಡ್ ಸ್ಕೋರ್ ಹೇಳೋದು ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ. ಸೊ ರ್ಯಾಂಕ್ ಹೇಳೋದು
ನಿಮಗೆ ಗೊತ್ತು, ಲೈಕ್ ಇಟ್ ಡಿಪೆಂಡ್ಸ್ ಆನ್ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಆರ್ ಅಪಿಯರಿಂಗ್, ಹೂ ಆರ್ ಆ್ಯಕ್ಚುಲಿ ಕ್ವಾಲಿಫೈಯಿಂಗ್ ಆ್ಯಂಡ್ ಅಪಿಯರಿಂಗ್ ಅಲ್ವಾ. ಸೊ ಅದೇ ಥರ ನೀವು ಜಾಸ್ತಿ ಸ್ಟಡಿ ಮಾಡಬೇಕಾಗ್ತದೆ. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. I hope this video was helpful. Let's meet in the coming video. Until then, bye.